ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಹೇಳಿದ್ನಲ್ಲ ಹಸ್ಬೆಂಡ್ ಶಬರಿಮಲೆಗೆ ಹೋಗಿದ್ದಾರೆ ಅಂತಂದ್ಬಿಟ್ಟು. ಅವರು ಅಲ್ಲಿಂದ ಬರ್ತಾ ಏನೇನು ತೊಗೊಂಡು ಬಂದಿದ್ರು ಕೇರಳದಿಂದ ಅಂತಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಮೊದಲಿಗೆ ಶಬರಿಮಲೆಯಿಂದ ಅಂತಂದರೆ ಪ್ರಸಾದ ಅಂದರೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತಲ್ಲ. ನನಗಂತೂ ಶಬರಿಮಲೆ ಪ್ರಸಾದ ಅಂದರೆ ತುಂಬ ಇಷ್ಟ. ಡಿಸೆಂಬರ್ 8ಗೆ ನನ್ನ ಮಗಳು ಬರ್ತಡೇ ಇತ್ತು, ಆದರೆ ಅವರು ಅವತ್ತು ಬರೋಕ್ಕಾಗಲಿಲ್ಲ. ಆಲ್ರೆಡಿ ಹೊರಟಿದ್ರು, ಅವರು ಮೈಸೂರಲ್ಲಿದ್ದರು. ಡಿಸೆಂಬರ್ 9ಗೆ ಅವರು ಊರಿಗೆ ಬಂದರು. ಮತ್ತು ಅವತ್ತು ನೈಟೇ ಇಲ್ಲಿಗೆ ಬೆಂಗಳೂರಿಗೆ ಬಂದುಬಿಟ್ರು ವಾಪಸ್ ಅವರು ಕೇರಳದಿಂದ. ನನಗಂತೂ ಅಯ್ಯಪ್ಪ ಸ್ವಾಮಿ ಪ್ರಸಾದ ಅಂದರೆ ತುಂಬ ಇಷ್ಟ. ಅದರಲ್ಲಿ ಕಲ್ಸಕ್ಕರೆ ಮತ್ತು ಇಲ್ಲಿ ಏನೇನೋ ತೀರ್ಥ, ಕಡಲೆಪುರಿ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಹಲ್ವಾ ಬರುತ್ತೆ ನೋಡಿ, ನನಗಂತೂ ಹಲ್ವಾ ಅಂದರೆ ತುಂಬ ಇಷ್ಟ. ಶಬರಿಮಲೆಯಲ್ಲಿ ಸಿಗೋದು ಹಲ್ವಾ ಅಂದರೆ ತುಂಬ ಇಷ್ಟ ಆಗುತ್ತೆ ಅಲ್ವಾ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಆಲ್ಮೋಸ್ಟು. ಸೊ ಅವರು ಊರಲ್ಲೂ ಸ್ವಲ್ಪ ಪ್ರಸಾದ ಕೊಟ್ಟು ಬಂದಿದ್ದಾರೆ. ಈಗ ಇಲ್ಲೂ ಕೂಡ ಬೆಂಗಳೂರಲ್ಲಿ ಕೂಡ ಕೊಡಬೇಕು ಪ್ರಸಾದನ. ಕಲ್ಸಕ್ಕರೆ ಮತ್ತು ವಿಭೂತಿ, ಹಲ್ವಾ ಮತ್ತು ತೀರ್ಥ ಮತ್ತು ತುಪ್ಪ ಕೊಟ್ಟಿದ್ದಾರೆ ನೋಡಿ, ತುಪ್ಪ ಕೂಡ, ಮತ್ತು ಖರ್ಜೂರ ಕೂಡ ಕೊಟ್ಟಿದ್ದಾರೆ. ಅವ್ರು ಇಲ್ಲಿಂದ ಹೋಗ್ಬೇಕಾದ್ರೇ ಏನು ತರಬೇಕು ಅಂತ ಕೇಳಿದರು. ನಾನೇನು ತೊಗೊಂಡು ಬರಬೇಡ, ಜಸ್ಟ್ ಕೊಬ್ಬರಿ ಎಣ್ಣೆ ತೊಗೊಂಡು ಬನ್ನಿ ಅಂತ ಹೇಳಿದೆ ಕೇಳಗೆ ಹೋಗಿದ್ದಾಗ. ಅವರು ಹಂಗೆ ಕೊಬ್ಬರಿ ಎಣ್ಣೆ ತೊಗೊಂಡು ಬಂದಿದ್ದಾರೆ. ಕೊಬ್ಬರಿ ಎಣ್ಣೆ ಬಾಟಲ್ಸು ಒಂದು 10ರಿಂದ 12 ಏನೋ ತೊಗೊಂಡು ಬಂದಿದ್ದಾರೆ. ಅದು ಸ್ವಲ್ಪ ಊರಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ, ಇನ್ನು ಸ್ವಲ್ಪ ನಮಗೆ, ನಮ್ಮ ಅಮ್ಮವ್ರಿಗೆ, ನಮ್ಮ ಆಂಟಿಯವ್ರಿಗೆ ತಂದು ಕೊಟ್ಟಿದ್ದಾರೆ. ನಾನು ಕೊಬ್ಬರಿ ಎಣ್ಣೆ ಮಾತ್ರ ತೊಗೊಂಡು ಬನ್ನಿ, ಪ್ರಸಾದ ಮತ್ತು ಕೊಬ್ಬರಿ ಎಣ್ಣೆ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಅವ್ರು ಹಂಗೆ ತೊಗೊಂಡು ಬಂದಿದ್ದಾರೆ. ಸೊ ಊರಿಂದ ಬಾಳೆಹಣ್ಣನ್ನು ಕೊಟ್ಟು ಕಳಿಸಿದ್ರು. ಫಸ್ಟ್ ಅವ್ರು ಊರಿಗೆಲ್ಲೋ ಬಂದಿದ್ದು, ಅಲ್ಲಿಂದ ಬಂದಿರೋದ್ರಿಂದ ಊರಿಂದ ಬಾಳೆಹಣ್ಣು, ಪಪ್ಪಾಯ ಏನೇನೋ ಕೊಟ್ಟು ಕಳಿಸಿದ್ರು. ನಮ್ಮ ಅತ್ತೆ ಅವರು ಬೆಳೆದಿರೋದು ಮನೆ ಮುಂದೆಗಡೆ ಬೆಳೆದಿರೋ ಪಪ್ಪಾಯ ಅಂತಂದ್ಬಿಟ್ಟು ಕೊಟ್ಟು ಕಳಿಸಿದ್ರು. ಮತ್ತು ಊರಿಂದ ಊರಿಗೆ ಹೋದಾಗಲೆಲ್ಲ ಏನಾದರೂ ಕೊಟ್ಟು ಕಳಿಸ್ತಾನೆ ಇರ್ತಾರೆ. ಅವರೆಕಾಳು ಸುಲಿದು ಕೊಟ್ಟು ಕಳಿಸಿದ್ರು. ನನಗೆ ಹುಷಾರಿಲ್ದಿರೋ ಕಾರಣ ಸುಲ್ಕೊಳ್ಳೋಕ್ಕಾಗುತ್ತೋ ಇಲ್ಲ ಅಂದ್ಬಿಟ್ಟು ಅವರೆಕಾಳು ಕೂಡ ಸುಲಿದು ಕೊಟ್ಟು ಕಳಿಸಿದ್ರು. ಊರಿಗೆ ಹೋದಾಗ ಈ ಥರ ಎಲ್ಲ ಏನಾದರೂ ಕೊಟ್ಟು ಕಳಿಸ್ತಾನೆ ಇರ್ತಾರೆ. ಇನ್ನು ನಾನಿನ್ನೇನು ಬೇಡ, ಕೊಬ್ಬರಿ ಎಣ್ಣೆ ಅಷ್ಟೇ ಸಾಕು ಅಂತ ಹೇಳಿದ್ದೆ. ಆದರೆ ಅವರು ಅಲ್ಲಿ ಸ್ವೆಟರ್ಸನ್ನು ತಂದಿದ್ದಾರೆ. ನನ್ನ ಮಗಳಿಗೊಂದು, ನನಗೊಂದು. ಪರವಾಗಿಲ್ಲ, ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇದೆ. ಬಟ್ ಕಲರ್ಸ್ ಇರಲಿಲ್ವಂತೆ, ಇದೇ ಕಲರ್ಸ್ ಅಂತ ಇದ್ದಿದ್ದು. ಸೊ ಅದರಿಂದ ಇದನ್ನೇ ತೊಗೊಂಡು ಬಂದಿದ್ದಾರೆ. ಚೆನ್ನಾಗಿದೆ ಕ್ವಾಲಿಟಿ. ನನ್ನ ಸ್ವೆಟರು ಕೂಡ ಕ್ವಾಲಿಟಿ ಚೆನ್ನಾಗಿದೆ. ನನ್ನ ಕಲರ್ ಬೇರೆ ತರಬೇಕಿತ್ತು ಅಂತ ಹೇಳಿದೆ, ಆದರೆ ಕಲರ್ಸ್ ಇರಲಿಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ, ಬಟ್ ಚೆನ್ನಾಗಿದೆ ಕ್ವಾಲಿಟಿ. ಅವರು ಡೈರೆಕ್ಟಾಗಿ ಶಬರಿಮಲೆಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿರೋದ್ರಿಂದ ಅವರೇನು ಜಾಸ್ತಿ ಏನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ವಂತೆ. ಸೊ ಇಷ್ಟನ್ನು ತಗೊಂಡು ಬಂದಿದ್ದರು. ಸ್ವಲ್ಪ ದೊಡ್ಡದಿದೆ ಅಂತ ಅನಿಸುತ್ತೆ, ಅಂದರೆ ಕರೆಕ್ಟಾಗಿ ಆಗುತ್ತೆ, ಪರವಾಗಿಲ್ಲ. ಕರೆಕ್ಟಾಗಿ ಸೈಜ್ ಕರೆಕ್ಟಾಗಿ ತಂದಿದ್ದಾರೆ. ಸೊ ನಾನಿಲ್ಲಿ ನೆಕ್ಸ್ಟ್ ಡೇ ಲಾಗ್ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಲಾಗ್ ಕೂಡ ಡಿಸೆಂಬರ್ 10ನೇ ತಾರೀಕಿನ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಸರ್ಜರಿ ಬಗ್ಗೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ಮಾತಾಡ್ಕೊಂಬರ್ಬೇಕು ಅಂತ ಹೇಳಿದೆ. ಅದಕ್ಕೆ ಸೊ ರಿಪೋರ್ಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ. ಬನ್ನಿ ಮಾತಾಡೋಣ, ಸರ್ಜರಿ ಯಾವತ್ತು ಅಂತ ಫಿಕ್ಸ್ ಮಾಡೋಣ ಅಂತ ಡಾಕ್ಟರು ನಮಗೆ ಅಪಾಯಿಂಟ್ಮೆಂಟ್ನ ಕೊಟ್ಟಿದ್ದರು. ಅಪಾಯಿಂಟ್ಮೆಂಟ್ನ ತೊಗೊಂಡು ನಾವಿಲ್ಲಿ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೀವಿ. ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸು, MRI ಸ್ಕ್ಯಾನು, HST ಕಂಪ್ಲೀಟಾಗಿ ಏನೇನಿದೆಯೋ ಎಲ್ಲ ರಿಪೋರ್ಟ್ಸ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸರ್ಜರಿ ಹತ್ರ ಬರ್ತಾ ಇದ್ದಂಗೆ ಏನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಭಯ ಅನ್ನೋದು ಸ್ಟಾರ್ಟ್ ಆಗ್ತಿದೆ. ಬಟ್ ನಾನು ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳೋದ್ರಿಂದ ಅಷ್ಟೊಂದೇನು ಭಯ ಆಗ್ತಿಲ್ಲ. ಆದರೂ ಎಂಥದೇ ಸರ್ಜರಿ ಆಗಿರಲಿ ಸ್ವಲ್ಪ ಭಯ ಆಗೇ ಆಗುತ್ತಲ್ಲ ನಮಗೆ. ಇನ್ನು ನಾವು ಬಂದುಬಿಟ್ಟು ಲ್ಯಾಪ್ರೋಸ್ಕೋಪಿನ OM ಫರ್ಟಿಲಿಟಿ ಸೆಂಟರಲ್ಲಿ ಮಾಡಿಸ್ತಾ ಇದ್ದೀವಿ. ಯಾಕಂದರೆ ಲ್ಯಾಪ್ರೋಸ್ಕೋಪಿ ಎಕ್ಸ್ಪೀರಿಯೆನ್ಸ್ ಇರೋರ ಹತ್ರ ಮಾಡಿಸಿದ್ರೆ ಒಳ್ಳೇದಲ್ವಾ ಅಂತಂದ್ಬಿಟ್ಟು, ಸುಮ್ಮನೆ ಗೊತ್ತಿಲ್ಲದಿರೋರ ಹತ್ರ ಎಲ್ಲ ಮಾಡಿಸಿ ಯಾಕೆ ಅಂದ್ಬಿಟ್ಟು, ಚೆನ್ನಾಗಿರೋರ ಹತ್ರ, ಎಕ್ಸ್ಪೀರಿಯೆನ್ಸ್ ಅವ್ರ ಹತ್ರನೇ ಮಾಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು OM ಫರ್ಟಿಲಿಟಿ ಸೆಂಟರಲ್ಲಿ ಸರ್ಜರಿನ ಮಾಡಿಸ್ಕೊಳ್ತಿದ್ದೀವಿ. ಆ್ಯಕ್ಚುಲಿ ನನಗೆ ಸರ್ಜರಿ ಬಂದುಬಿಟ್ಟು ಬಿಫೋರ್ 2 ಮಂತ್ಸ್ ಆಗಿರಬೇಕಿತ್ತು ಸರ್ಜರಿ ಆಗಿ. ಕೆಲವೊಂದು ರೀಸನ್ಸಿಂದ ಸರ್ಜರಿ ಮುಂದೆ ಹೋಗ್ತಾನೆ ಇದೆ. ಫೈನಲಿ ಸರ್ಜರಿ ಡೇಟ್ ಅಂತೂ ಫಿಕ್ಸ್ ಆಗೋಯ್ತು. ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಫಿಕ್ಸ್ ಮಾಡಿಕೊಂಡು ಬರಬೇಕಷ್ಟೆ. ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಇದು ನನ್ನ ಗರ್ಭಕೋಶ ಸ್ಕ್ಯಾನಿಂಗು. ನೋಡಿ, ಬಯೋಕಾರ್ನಿಟ್ ಯೂಟ್ರಸ್ ಅಂದರೆ 2 ಗರ್ಭಕೋಶ ನೋಡಿ. ಇದು ಒಂದು ಗರ್ಭಕೋಶ, ಇದು ಸೆಪ್ಟಮ್, ಇದು ಒಂದು ಗರ್ಭಕೋಶ, ಇದು ಒಂದು ಗರ್ಭಕೋಶ, 2 ಗರ್ಭಕೋಶ ಇದೆ. ಕಾಣಿಸ್ತಿದೆಯಲ್ಲ, ಇದು ಒಂದು ಗರ್ಭಕೋಶ,
ಇದು ಒಂದು ಗರ್ಭಕೋಶ, 2 ಗರ್ಭಕೋಶ ಇದೆ. ಸೆಂಟ್ರಲ್ಲಿ ನೋಡಿ ಈ ಮೇಲ್ಗಡೆ ಯಾವ ಥರ ಇದೆ ಅಷ್ಟು ಗ್ಯಾಪು ಕಂಪ್ಲೀಟಾಗಿ ನೋಡಿ. ಇದೆಲ್ಲ ಏನಿದೆ ಇದೆಲ್ಲನೂ ಕೂಡ ಆ ಸೆಪ್ಟಮ್ ಬೆಳ್ಕೊಂಡಿರೋದು, ಅದು ಪೂರ್ತಿ ರಿಮೂವ್ ಮಾಡಬೇಕು ಇವಾಗ ಅವರು. ಅಷ್ಟು ಪೂರ್ತಿ ರಿಮೂವ್ ಮಾಡಬೇಕು. ನೋಡಿ ಯಾವ ಥರ ಇದೆ ನನಗೆ ಸೆಪ್ಟಮ್ಮು. ಅದು ಬಯೋಕಾರ್ನೆಟಲ್ಲಿ ಅದು ಸೆಪ್ಟಮ್ ಇದೆ. ಈ ಕಡೆ ಒಂದು ಗರ್ಭಕೋಶ, ಆ ಕಡೆ ಒಂದು ಗರ್ಭಕೋಶ, ಅದು ಕಂಪ್ಲೀಟ್ ಸೆಪ್ಟಮ್ ಅಪ್ ಟು ಸರ್ವಿಕ್ಸ್ವರೆಗೂ ಸೆಪ್ಟಮ್ ಇದೆ. ವಿಚಿತ್ರವಾಗಿದೆ ನನ್ನ ಗರ್ಭಕೋಶನೇ. ಇದನ್ನೆಲ್ಲ ನೋಡಿದವರೆಲ್ಲ ಹೇಳಿದ್ದಾರೆ, ಸುಮಾರು ಡಾಕ್ಟರ್ಸು, ನಿಂಗೆ ಹೆಂಗೆ ಮಗು ಆಯಿತು ಅನ್ನೋದೇ ಗೊತ್ತಿಲ್ವಲ್ಲ, ಮಿರಾಕಲ್ ಅನಿಸುತ್ತೆ ಅಂತ ಪ್ರತಿಯೊಂದು ಡಾಕ್ಟರು ಹಾಗೆ ಹೇಳಿದ್ದಾರೆ. ನನಗೆ ನೋಡಿದ್ಮೇಲೆ ನನಗೂ ಹಂಗೆ ಅನ್ನಿಸ್ತಾ ಇದೆ. ನನಗೆ ಮಗು ಆಗಿದ್ದು ನಿಜವಾಗ್ಲೂ ಮಿರಾಕಲ್ ಅಂತ ಅಂದ್ಬಿಟ್ಟು, ಇಷ್ಟು ದೊಡ್ಡ ಪ್ರಾಬ್ಲಮ್ ಇದ್ದರೂ ಕೂಡ. ಒಂದು ಗರ್ಭಕೋಶ ಇದ್ದು ಆ ಗರ್ಭಕೋಶದಲ್ಲಿ ಮಗು ಬೆಳವಣಿಗೆ ಆಗೋದೇ ಎಷ್ಟು ಕಷ್ಟ ಆಗುತ್ತೆ ಕೆಲವ್ರಿಗೆ. ಅಂಥದ್ರಲ್ಲಿ ನನಗೆ ಕಂಪ್ಲೀಟ್ 2 ಗರ್ಭಕೋಶ ಇದ್ದು ಒಂದು ಸೈಡಲ್ಲಿ, ಅಂದರೆ ಲೆಫ್ಟ್ ಸೈಡಲ್ಲಿ ಒಂದು ಸೈಡಲ್ಲಿ ಮಗು ಹೆಂಗೆ ಬೆಳೆದಿರಬೇಕು, ಹೆಂಗೆ 9 ಮಂತ್ಸ್ವರೆಗೂ ಡೆಲಿವರಿ ಅದು ಆರಾಮಾಗಿ ಮಗು ನನ್ನ ಕೈ ಸೇರ್ತು ಅಂತ ಅಂದ್ಬಿಟ್ಟು ಡಾಕ್ಟರ್ಸ್ ಎಲ್ಲ ಆಶ್ಚರ್ಯ ಪಡ್ತಾರೆ. ಅಬೋಷನೂ ಆಗಿಲ್ಲ, ಏನೂ ಆಗಿಲ್ಲ, ಹೆಲ್ತಿ ಬೇಬಿ ನಿಮ್ಮ ಕೈ ಸೇರಿದೆ. ಅದರಲ್ಲೂ ಸೆಪ್ಟಮ್ ಕಂಪ್ಲೀಟ್ ಸೆಪ್ಟಮ್ ಇದೆ. ಸ್ವಲ್ಪ ಜಾಗನೇ ಬೇಬಿಗೆ ಇದ್ದಿದ್ದು, ಆ ಜಾಗದಲ್ಲಿ ಬೇಬಿ ಗ್ರೋತ್ ಆಗಿ ಆರಾಮಾಗಿ ಬೇಬಿ ಕೈ ಸೇರಿದೆ ಅಂತ ಎಲ್ಲರೂ ಹಂಗೆ ಹೇಳ್ತಾರೆ. ಮಿರಾಕಲ್ ಅಂತಲೇ ಹೇಳ್ತಾರೆ. ಸೊ ನನಗೆ ಆ ಥರ ಏನೂ ಪ್ರಾಬ್ಲಮ್ ಆಗೂ ಇಲ್ಲ. ಆರಾಮಾಗಿ ಬಯೋಕಾರ್ನೆಟ್ ಯೂಟ್ರಸಲ್ಲೇ ನನಗೆ ಪಾಪು ಆಯಿತು, ಎಲ್ಲ ಆಯಿತು. ಬಟ್ ಈಗ ಇತ್ತೀಚೆಗೆ ನನಗೆ ಪ್ರಾಬ್ಲಮ್ ಅನ್ನೋದು ಶುರುವಾಗಿದೆ. ಈಗ ಕಂಪ್ಲೀಟಾಗಿ ಅದ್ರ ತಲೆನೋವು ಯಾಕೆ ಸೆಪ್ಟಮ್ನ ತೆಗೆಸೇ ಬಿಡೋಣ ಅಂತಂದ್ಬಿಟ್ಟು ಸರ್ಜರಿ ಮಾಡಿಸ್ಕೊಳ್ಳೇ ಬಿಡೋಣ ಅಂದ್ಬಿಟ್ಟು ಡಿಸೈಡ್ ಆಗಿದ್ದೆ. ಸೊ ಎಲ್ಲ ರಿಪೋರ್ಟ್ಗಳೆಲ್ಲ ರೆಡಿ ಮಾಡಿಕೊಂಡು ನನ್ನ ಮಗಳು ಸ್ಕೂಲಿಂದ ಬಂದಳು, ಅವಳು ಕೂಡ ರೆಡಿ ಮಾಡಿದ್ವಿ. ಆ್ಯಕ್ಚುಲಿ 2 ಗಂಟೆಗೆ ಅಪಾಯಿಂಟ್ಮೆಂಟ್ ಇದೆ ಅಂತ ಹೇಳಿದ್ವಿ. ಅವರು ಬರೋಕ್ಕಾಗಲಿಲ್ಲ, ಹಸ್ಬೆಂಡು ಎಲ್ಲ ಔಟ್ಸೈಡ್ ಹೋಗಿದ್ರು ಆಫೀಸ್ಗೆ. ಅದರಿಂದ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಮತ್ತೆ 6 o'clock ಅಪಾಯಿಂಟ್ಮೆಂಟನ್ನು ತೊಗೊಂಡಿದ್ವಿ. ಸೊ ಹಸ್ಬೆಂಡ್ ಬರಬೇಕು, ಅವ್ರಿಗೋಸ್ಕರ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಸ್ಪಿಟಲ್ಗೆಲ್ಲ ಹೋಗಾದ್ಮೇಲೆ ನಮಗೆ ಮಂಡೇ ಸರ್ಜರಿ ಅಂತ ಹೇಳಿದ್ರು. ಮಂಡೇ ಸರ್ಜರಿ ಇರೋದ್ರಿಂದ ನಾನು ಶುಕ್ರವಾರದವರೆಗೂ ಆರಾಮಾಗಿ ಏನೇನೋ ತಿನ್ಕೊಂಡಿರ್ಬೋದು. ಆಮೇಲೆ ಶನಿವಾರ ಭಾನುವಾರ ಏನೂ ತಿನ್ನೋಂಗಿಲ್ಲ. ಲೈಟಾಗಿ ಲಿಕ್ವಿಡ್ ಐಟಮ್ ಮಾತ್ರ ತೊಗೊಳ್ಬೇಕು. ಗಂಜಿ, ಅಂದರೆ ರಾಗಿ ಮಾಲ್ಟು, ರವೆ ಗಂಜಿ ಈ ಥರ ಮಾತ್ರ ತೊಗೊಳ್ಬೇಕು ಅಂತ ಹೇಳಿದರು. ಸೊ ಅದರಿಂದ ಏನೂ ತಗೊಳ್ಳೋಂಗಿಲ್ಲ, ಸರ್ಜರಿ ಫಿಕ್ಸ್ ಆಗಿದೆ. ಸೊ ಅದೆಲ್ಲ ಆದಮೇಲೆ ನಾವು ಹೊಟ್ಟೆ ಬೇರೆ ತುಂಬ ಹಸ್ಬಿಟ್ಟಿತ್ತು. ನಾವು ಬರೋ ಅಷ್ಟೊತ್ತಿಗೆ ಹಾಸ್ಪಿಟ್ಲಿಂದ ಮುಗಿಸ್ಕೊಂಡು 8:30 9 ಗಂಟೆ ಆಗೋಗ್ಬಿಟ್ಟಿತ್ತು. ಹೊಟ್ಟೆ ಬೇರೆ ಹಸಿತಿತ್ತು. ಬ್ಲಡ್ ಬೇರೆ ತೊಗೊಂಡಿದ್ರು, ಬ್ಲಡ್ ಚೆಕಪ್ ಎಲ್ಲ ಮಾಡಿದ್ರು. ಸೊ ಅದರಿಂದ ಹೋಟೆಲ್ಗೆ ಬಂದಿದ್ದೀವಿ. ಇನ್ನೇನಿದ್ರು ಮತ್ತು ಗಂಜಿ ಅದು ಇದು ಕುಡ್ಕೊಂಡಿರಬೇಕು. ಲಿಕ್ವಿಡ್ ಐಟಮೇ, ಲೈಟಾಗಿರೋ ಐಟಮ್ನ ತೊಗೊಳ್ಬೇಕು, ಏನೂ ತಿನ್ನೋಂಗಿಲ್ಲ. ಅದಕ್ಕೆ ಸ್ಟ್ರೆಂತ್ ಇರೋದಿಲ್ಲ ಅಂತಂದ್ಬಿಟ್ಟು ಏನೇನು ತಿನ್ಕೋಬೇಕೋ ಇವತ್ತೇ ತಿನ್ಕೊಳ್ಳೋಣ ಅಂತಂದ್ಬಿಟ್ಟು ಹೋಟೆಲ್ಗೆ ಬಂದಿದ್ದೀವಿ. ಬ್ಲಡ್ಡೆಲ್ಲ ತೊಗೊಂಡಿದ್ರಲ್ಲ, ತುಂಬಾ ಒಂಥರ ಸುಸ್ತಾಗ್ತಿತ್ತು. ನಾವಿಲ್ಲಿ ನಾಗರಬಾವಿ ಹತ್ರ ಇರೋ ಹೋಟೆಲ್ಗೆ ಬಂದಿದ್ದೀವಿ. ನಾನು ಕುಲ್ಚಾ ತೊಗೊಂಡೆ. ಕುಲ್ಚಾ ತೊಗೊಳ್ತೀನಿ ಅಂತ ಹೇಳಿದ್ರು. ಲೈಟಾಗಿ ಕುಲ್ಚಾ ಮತ್ತು ಫ್ರೈಡ್ ರೈಸನ್ನು ತೊಗೊಂಡಿದ್ದೆ. ಮಧ್ಯಾಹ್ನ ಬೇರೆ ಸರಿಯಾಗಿ ತಿನ್ನೋದಕ್ಕೆ ಆಗಲಿಲ್ಲ. ಮತ್ತು ಬ್ಲಡ್ ಡ್ರಾ ಮಾಡ್ಕೊಂಡ್ರಲ್ಲ, ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಕಷ್ಟಪಟ್ಟು ತಿಂತಾಯಿದ್ದೆ. ಸೊ ನಾನು ಲೈಟಾಗಿ ಕುಲ್ಚಾ ಮತ್ತು ಫ್ರೈಡ್ ರೈಸನ್ನು ತೊಗೊಂಡೆ. ಅದು ಬೇರೆ ಸಿಕ್ಕಾಪಟ್ಟೆ ತಲೆನೋವು ಬರ್ತಿತ್ತು. ಸೊ ಫ್ರೈಡ್ ರೈಸು ಕುಲ್ಚಾ ಎಲ್ಲ ತೊಗೊಂಡಾದಮೇಲೆ ಒಂದು ಟೀ ಕೂಡ ಹೇಳಿದೆ, ಸಿಕ್ಕಾಪಟ್ಟೆ ತಲೆನೋವ್ತಿದೆ ಅಂತಂದ್ಬಿಟ್ಟು. ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಮನೆಗೆ ಹೊರಡೋ ಅಷ್ಟರಲ್ಲಿ 9:30 10 o'clock ಆಗಿಬಿಟ್ಟಿತ್ತು. ನಾವು ಹಾಸ್ಪಿಟ್ಲಿಂದ ಎಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟೊತ್ತಿಗೆ. ಸೊ ನೆಕ್ಸ್ಟ್ ಲಾಗಲ್ಲಿ ನನ್ನ ಸರ್ಜರಿ ಬಗ್ಗೆ ಏನಾಯಿತು, ಸರ್ಜರಿ ಆಯಿತಾ ಏನು ಅಂತ ನಿಮಗೆ ನೆಕ್ಸ್ಟ್ ಲಾಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಡೂ ಸಬ್ಸ್ಕ್ರೈಬ್.